ಹೋಗಿದ್ದಾರೆ ಸರ್. ಪಾರ್ಟಿ ಬಿ ಫಾರ್ಮ್ ದಾಟ್ಸ್ ಬಂದಾರ ಸರ್. ಅದು ಬಿ ಆರ್ ಪಿ ಅವ್ರಿಗೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತ ಕೇಳ್ರಿ. ಬಿ ಆರ್ ಪಿ ಅವ್ರ ಪ್ರಿನ್ಸಿಪಲ್ ಹೆಂಗದ ಅಂದ್ರೆ ಟೊಪ್ಪಿಗೆ ಹಾಕೊಂಡವರು ಅವರು ನಮ್ಮ ಇದಕ್ಕೆ ಬರಬಿಡ ಹೇಳ್ತಾರೆ. ಅವರು ಅಲ್ಲಿ 2 ಮತ ಹಾಕ್ಯಾರ ಅಲ್ಪಸಂಖ್ಯಾತರು ಅಂದ್ರೆ ಅವ್ರದ್ದು ಹೆಂಗೆ ಆಕೈತೆ ಅದು ಬಸನಗೌಡ ಸಂಬಂಧ ಇಲ್ಲ ಸರ್. ನೋಡ್ರಿ, ಈಗ ನನ್ನ ಉದ್ದೇಶ ಹೇಳ್ತಾನೆ. ಈ ಕಾರ್ಪೊರೇಟರ್ ಅದಾರ ಅವರು ಅವ್ರಿಗೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ನಾನು ಕೂಡ ಅವ್ರಿಗೆ ಅಷ್ಟು ಸ್ಟಿಕ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ತೋರಿಸಿ ಬಂದಾರ. ಅವರು ಭಾರತೀಯ ಜನತಾ ಪಕ್ಷದ ಮೇಯರ್ ಅವರು, ಕಾರ್ಪೊರೇಟರ್ ಅವರು. ಇವತ್ತು ಎಲ್ಲ ಕಾರ್ಪೊರೇಟರ್ ಕೂಡ ಮತದಾನ ಮಾಡಿದ್ರಿಂದ ಆರಿಸಿ ಬಂದವರು ಕೂಡ ಭಾರತೀಯ ಜನತಾ ಪಕ್ಷದ ಮೇಯರೇ. ಅದಕ್ಕೆ ಇಬ್ಬರು ನಮ್ಮ ರಾಜ್ಯದ ಭಾರತೀಯ MLC ಕೂಡ ಅದಕ್ಕೆ ಮತದಾನ ಮಾಡಿದ್ದಾರೆ. ನಮ್ಮ ಎನ್ ರವಿಕುಮಾರ ಮತ್ತು ಕೇಶವ ಪ್ರಸಾದ್ ಸರ್. ಅಂದಾಗ ಇದು ಬಸನಗೌಡರದ್ದು ಹೆಂಗೆ ಸರ್, ಇದು ಭಾರತೀಯ ಜನತಾ ಪಕ್ಷ ಗೆಲ್ಲೋದ. ಅವರು ಆ ಮತಕ್ಷೇತ್ರದ ಬಿಜಾಪುರದ MLA ಇರೋದ್ರಿಂದ ಪ್ರೋಟೋಕಾಲ್ ಪ್ರಕಾರ ಅವ್ರು ಇರ್ತಾರತ್ತ. ಪ್ರೋಟೋಕಾಲ್ ಪ್ರಕಾರ ಅದಾರ ಅಷ್ಟೇ ಅವರು. ಅದು ಭಾರತೀಯ ಜನತಾ ಪಕ್ಷ ಗೆಲ್ಲೋದು. ಈಗ ಮಹಾನಗರ ಪಾಲಿಕೆಯಲ್ಲಿ ಸರ್ ಒಂದು ಹೇಳ್ತೀನಿ ಸರ್. ಯಾವುದೇ ಒಂದು ಪಕ್ಷದ ಚುನಾಯಿತರಾಗಿ ಆರಿಸಿ ಬಂದರೆ ಅಲ್ಲಿ ಕೂತ್ಕೊಂಡು ತಮ್ಮದೇ ಆದಂಥ ಜಿಲ್ಲಾಧ್ಯಕ್ಷರನ್ನ ಕರೆಸಿ ಅಧಿಕಾರವನ್ನು ಸ್ವೀಕಾರ ಮಾಡೋದಾಗಲಿ, ಸಂಭ್ರಮವನ್ನು ಆಚರಣೆ ಮಾಡೋದಾಗಲಿ ಪ್ರೋಟೋಕಾಲ್ ಮಾಡಬೇಕು ಅಲ್ವಾ? ನಿಮ್ಮನ್ನ ಕರೆಯಂಗಿಲ್ಲ, ನೀವು ಯಾರು ಅಲ್ಲಿ ಒಬ್ಬರು ಇರಂಗಿಲ್ಲ. BRP ಜೆಂಡಾ ಹಂಗೆ ಒಳಗೆ ಹಾಕ್ಕೊಂಡು ಅವರೇ ನಮ್ಗೆ ಆರಿಸ್ತಂದಾರಂತ ಖಂಡಿತವಾಗಿ ಹೇಳ್ತಾರೆ. ಏನು BRP ಪಕ್ಷಕ್ಕೆ ಅವ್ರು ಹೋಗಿದಾರೋ ಅಥವಾ ಪಕ್ಷ ನಿರ್ಮಾಣ ಆಗಿದೆಯೋ ಏನಾಗಿದೆ ಕ್ಲಿಯರ್ ಮಾಡ್ತಾರೆ. ಮೇಯರ್ ಆಗಿ ಆರಿಸಿ ಬಂದಂಥ ಕರಡಿ ಅವ್ರು ನನಗೆ ಫೋನ್ ಹಚ್ಚಿದ್ರು. ಅಧ್ಯಕ್ಷರೇ, ನಾ ಇವತ್ತು ನನ್ನ ಗೆಲುವಾಗೈತಿ, ತಾವೆಲ್ಲ ಬರಬೇಕು, ವಿಜೃಂಭ ಭಾಗವಹಿಸ್ಬೇಕಂದ್ರೆ ಅವರು ಅಂದಾಗ ನಾವು ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡಿದ್ದೆವು. ನಾವು ಕೊನೆ ನಿರ್ಣಯ ಮಾಡಿದ್ವು. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಪ್ರೋಟೋಕಾಲ್ದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಬರೋಕ್ಕಾಗೋದಿಲ್ಲ, ಅಲ್ಲಿ ಒಳಗೆ ಹೋಗೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಹೋಗಲಿಲ್ಲ. ನಾನು ಕರೆದಿದ್ದಾರೆ, ಅವರು ಸಂಭ್ರಮಾಚರಣೆ ಮಾಡಲಿಕ್ಕೆ ಕರೆದಿದ್ದಾರೆ. ನಾನು ಹೋಗಲಿಲ್ಲ. ಅವಾಗ ಅವ್ರೇನಂದ್ರು, ನಾವು ಪಾರ್ಟಿ ಆಫೀಸ್ನಾಗೆ ಇಲ್ಲಿ ವಿಜೃಂಭಣೆ ಮಾಡ್ತೀವಿ ಅಂತಂದ್ರು. ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಎಲ್ಲ ಕಾರ್ಪೊರೇಟ್ರು, ಎಲ್ಲ ಮೇಯರು, ಉಪಮೇಯರು ಎಲ್ಲರೂ ಬಂದಾರ. ಇಲ್ಲಿ ನಾವು ಪಟಾಕಿ ಹಾರಿಸಿ ಅವತ್ತು ವಿಜೃಂಭಣೆ ಮಾಡಿದ್ದೆವು. ಅದು ನೀವು ಯಾರು ಪತ್ರಿಕೆದವ್ರು ಬರ್ತಾ ಇರ್ತೀವಿ, ನಾವು 2 ಅವರ್ಸ್ ವೇಟ್ ಮಾಡಿದ್ವಿ. ನಾವು ವಿಜಯ್ ಜೋಶಿ ಅವ್ರಿಗೆ ನಾವು ಮಾಡಿ ನಾವು ಹೋಗಿಲ್ಲ. ಇಲ್ಲ, ಈಗ ಗೆಲುವಾಗೈತೆ ಸರ್. ಬ್ಯಾನರ್ದು ಒಂದು ಸರ್ ಬ್ಯಾನರ್ ಕ್ಲಿಯರ್ ಮಾಡಿ, ಇದು ಕ್ಲಿಯರ್ ಮಾಡ್ತೀನಿ ನಾನು. ಶಾಲ್ ಏನಾಗೈತಿ ಅವ್ರಿಗೆ ಹಾಕೋ ಟೈಮ್ದಾಗ ಈಗ ನೋಡ್ರಿ ಇಲ್ಲಿ ಹಾಕಿ ಸರ್, ನನಗೆ ನಿಮ್ಗೆ ಕಾಣ್ತೈತಿ ಮೋಸ ಮಾಡಿದಾರೆ ಅಲ್ಲಿ. ಈ ಶಾಲ್ ನಾನು ನೋಡ್ರಿ ನನಗೆ ಕಾಣಂಗಿಲ್ಲ. ಇದು ಶಾಲ್ ನನಗೆ ಕಾಣಂಗಿಲ್ಲ, ಯಾರು ಹಾಕೊಂಡ್ರವ್ರು ಕಾಣಂಗಿಲ್ಲ. ಅವರೇ ಮತ್ತೆ ಪಕ್ಷೇತರ ಶಾಸಕರ ಅಭಿಮಾನಿಗೆ ಮಾಡಿರ್ಬೇಕ್ರಿ ಸರ್. ತತ್ಕ್ಷಣ ಅವ್ರು ತೆಗೆದಿದ್ದಾರೆ ಸರ್. ನೀವು ಪರೀಕ್ಷೆ ಮಾಡ್ರಿ. ಅವ್ರು ಸ್ಪಷ್ಟವಾಗಿ ಹೇಳಿರೋದು, ಯತ್ನಾಳ ಗೌಡ್ರಿಂದಾನೇ ನಾವು ಗೆದ್ದಿರೋದು, ಈ ಪಾಲಿಕೆ ಈ ಗೆಲುವು ಅವ್ರದ್ದೇ ಅಂತ ಸ್ಪಷ್ಟವಾಗಿ ಹೇಳಿರೋದು ಸರ್. ನೋಡಿ, ನಾನು ಅಲ್ಲಿ ಕೇಳಿಲ್ಲ, ಇಲ್ಲಿ ಬಂದಿದ್ದಾರೆ ಅವರು. ಬಂದಾಗ ಇಲ್ಲಿಯೂ ಕೂಡ ನಾನು ಅವ್ರು ಇಲ್ಲಿ ಬರ್ತೀವಿ ಅಂದಾಗ ವಿದ್ಯುತ್ ಜೋಶಿ ಹೇಳಿನೇ, ಪತ್ರಕರ್ತರು ಇಲ್ದಾರೆ ಎಲ್ಲರೂ ಕರೆದು ಇವತ್ತು ನಮ್ಮ ವಿಜೃಂಭಣೆ ಮಾಡೋಂದಿವು. ಅವತ್ತು ಅವ್ನು ಬೇರೆ ಕೆಲಸದಲ್ಲಿ ಬಿಜಿ ಇದ್ರೆ, ಅವತ್ತು ಕೆಲಸದಲ್ಲಿ ಬಿಜಿ ಇರೋದ್ರಿಂದ ತಮ್ಗೆ ಯಾರಿಗೂ ಬರೋಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಪತ್ರಿಕೆಯಾಗಿ ಮಾತನಾಡಿದ್ದೀನಿ ಅವತ್ತು. ಆದ್ರೆ ಅದು ಅವರಿಗೆ ಇಲ್ಲಿ ಬಂದ ವಿಜೃಂಭಣೆ ಮಾಡಿಕೊಂಡ್ರು. ಅವರು ಕ್ಲಿಯರ್ ಕಟ್ ಹೇಳಿದರು, ನಾನಿವತ್ತು ಮೇಯರ್ ಆಗಿನಿ ಅಂದ್ರೆ ನನಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಬಿ ಫಾರ್ಮ್, ನನಗೆ ಇಡೀ ಭಾರತೀಯ ಜನತಾ ಕೊಟ್ಟ ಸಪೋರ್ಟ್ ಮೂಲದಿಂದ ಆಗಿನ ನನ್ನ ಮುಂದೆ ಹೇಳಿದ್ದಾರೆ. ಇಲ್ಲಿ ಓಪನ್ ಆಗಿ ಭಾಷಣ ಮಾಡಿದ್ದಾರೆ. ಈಗ ನೋಡಿ, ಅದು ಏನಾಗೈತೆ ಅಂದ್ರೆ ಅವ್ರಿಗೆ ಕಾರ್ಪೊರೇಟ್ರಿಗೆ ಯಾವ ಕಾರ್ಪೊರೇಟರ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಡೆವಲಪ್ಮೆಂಟ್ ಕೂಡ ಅವಶ್ಯಕತೆ ಇರ್ತೈತಿ. ಈ ಶಾಸಕರು ಅವರು BJPಯಿಂದನ ಆರಿಸಿ ಬಂದಿದ್ದಾರೆ, ಈ ಪಕ್ಷೇತರ ಅದಾರ. ಆದ್ರೆ ಅವ್ರು ಸಹಾಯವನ್ನು ತೊಗೊಂಡಾರ. ಅವಾಗ ಅವ್ರು ಬಿ ಫಾರ್ಮ್ ತೊಗೊಳ್ಬೋದು ಅಥವಾ ಇಲೆಕ್ಷನ್ದಾಗ ಹೆಲ್ಪ್ ತೊಗೊಂಡಾರ. ಆ ಉದ್ದೇಶ ಇಟ್ಕೊಂಡು ಸ್ವಲ್ಪ ಇರ್ತೈತೆ ಅವ್ರು. 99% ಈ ಕಡೆ ಇದ್ದಾರೆ, 1% ರಾಜಕೀಯವಾಗಿ ಅಲ್ಲಿ ಅದಾರ. ಅವರು ಮನಸ್ಥಿತಿ ಪೂರ ಭಾರತೀಯ ಜನತಾ ಪಕ್ಷದ ಕಡೆ ಇದಾರೆ, ನಮ್ಗೆ ಹೇಳಿದ್ದಾರೆ, ಅನಿವಾರ್ಯವಾಗಿ ಅದಾರ. ಅದಕ್ಕೆ ನಾನು ಕೂಡ ಅವ್ರಿಗೆ ಹೇಳಿ, ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಬಸನಗೌಡ ಮಿಂಗಲ್ಲಾಗಿ ಬಿಜಾಪುರ ಭಾಳಷ್ಟು ಸಮಸ್ಯೆಗಳದಾವೆ. ಮಳೆ ಆಯ್ತಂದ್ರೆ ಎಲ್ಲ ಎಷ್ಟು ಸಮಸ್ಯೆ ಆಗತ್ತೆ ಬಿಜಾಪುರದಲ್ಲಿ. ಆ ಸಮಸ್ಯೆಗೆ ನೀವು ಬಸನಗೌಡನ ಬಳಕೆ ಮಾಡ್ಕೋರಿ. ನೀವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡಿರಿ.
ಪಕ್ಷ ಸಿದ್ಧಾಂತದಲ್ಲಿ ಇಂಥವು ಯಾರೂ ತಪ್ಪು ಮಾಡಿದ್ರೆ ನಾನು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೋತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ನಾವು. ಒಂದು ಬಿಜೆಪಿ ಜೈ ಅಂತ ಕೇಳೇ ಇಲ್ಲ, BRP ಜೈ, ಯತ್ನಾಳ ಜೈ, ಹಿಂದೂ ಸರ್ ಇದ್ದವರೆಲ್ಲ ಅಭಿಮಾನಿಗಳವ್ರನ್ನ ಯಾರು ಹೋಗಿಲ್ಲ, ಇಲ್ಲಿ ಫುಲ್ ಎಂಜಾಯ್ ಮಾಡೀವಿ ನಾವು. ಅಂದ್ರೆ ಅವರು ಬಿಜೆಪಿ ಅಭಿಮಾನಿಗಳ ಅಲ್ಲಿ ಮತ್ತೆ ಹೋಗಿಲ್ಲ ಸರ್ ಅಲ್ಲಿ. ಬಿಜೆಪಿ ಜೈ ಅಲ್ಲ ಅವ್ರು ಒಟ್ಟರು BJP ಅವ್ರು ಅಂದಿಲ್ಲ, ಯಾರು ಅಭ್ಯರ್ಥಿ ಯಾರು ಅಂದಿಲ್ಲ ಅಥವಾ ಕಾರ್ಪೊರೇಟರ್ ಅಂದಿಲ್ಲ, BJP ಜೈ ಅಂದಿಲ್ಲ ಅವರು. ಯಾರೋ ಒಬ್ಬರು ಅವ್ರ ಅಭಿಮಾನಿಗಳು ಇರ್ತಾರೆ, ಅಜಯ್ ಅಂದಿರ್ತಾರೆ. ಈಗ ಯತ್ನಾಳವರು ಮತ್ತು ಅಲ್ಲಿ ಹೇಳಿರೋ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ನವರು ಆಂತರಿಕವಾಗಿ ಹೆಲ್ಪ್ ಮಾಡಿದ ಕಾರಣ ಆರ್ಸ್ ಬಂದಿದ್ದಾರೆ. ಇದರ ಬಿಜೆಪಿಗೆ ಕಾಂಗ್ರೆಸ್ ಇಂಟರ್ನಲ್ ಟೈಅಪ್ ಐತೆ ಏನು ಲೆಕ್ಕ ಸರ್ ನೋಡಿ ಬಸವನಗೌಡರ ಬಗ್ಗೆ ನಾ ಭಾಳಷ್ಟು ಚರ್ಚೆ ಮಾಡ್ಕೋತ ಆದ್ರೆ ಬಸವನಗೌಡ ಸ್ಟೇಟ್ಮೆಂಟ್ ಆಗಿತ್ತು. ಹಾಗಾದ್ರೆ ಅದು ಕಾಂಗ್ರೆಸ್ ಅದಕ್ಕೆ ಹೇಳ್ತಾನೆ ಸರ್. ಈಗ ನಾನು ಒಂದು ನಿರ್ಣಯ ಮಾಡಕತ್ತೀನಿ. ಅಲ್ಲ ಅಧ್ಯಕ್ಷರೇ, ಈ ಬಸವನಗೌಡರು ಕಂಪ್ಲೀಟ್ ಕಾಂಗ್ರೆಸ್ ಹೆಲ್ಪ್ ತಗೊಂಡೇ ಬಿಜೆಪಿ ಆರ್ಸ್ ಬಂದಿರ್ಬೇಕಲ್ಲ. ಹೌದು ಅನ್ನೋ ಸರ್, ಹೆಂಗೆ ನಾವು ಹೇಳಂಗಿಲ್ಲ ಅದನ್ನ ನಾಯಕ ಅದು ಹೆಂಗೆ ಆಕೈತೆ ಸರ್? ಕಾಂಗ್ರೆಸ್ ಹೆಲ್ಪ್ ತೊಗೊಂಡಿರ್ತ ಹೆಂಗೆ ಹೇಳ್ತೀರಿ ನೀವು? ಅದ ಬಸವನಗೌಡ್ರು ಹೇಳಿಕೆ ಅದ, ಮತ್ತೆ ಯಾರು ಹೇಳಿಕೆ ಹೇಳ್ರಿ ನೀವು? ಬಸವನಗೌಡ್ರ ಮಾತುಗಳು ಹೆಂಗೆ ಅದಾವ ಅಂದ್ರೆ ನಾವು ಮಾತು ಹೆಂಗೆ ಇರ್ಬೇಕಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಏನು ಹೇಳಿದಾರೆ ನಮಗೆಲ್ಲ, ಬರೀ ಚೆಂದಂಗೆ ಹೆಂಗೆ ಬದುಕಬೇಕು, ಹೆಂಗೆ ಮಾತಾಡ್ಬೇಕು ಕಲಿಸಿ ಹೋಗಿದ್ದಾರೆ. ಇವತ್ತು ನಮ್ಮ ಬಿಜಾಪುರ ರಾಜಕಾರಣ ಹೆಂಗಾಗೈತೆ ಅಂದ್ರೆ ಒಂದು ಚೆಂಡು ತೊಗೊಂಡು ವಿಶಾಲವಾದಂಥ ಜಾಗ ಹೋಗ್ಬಿಡ್ತೈತೆ ಅದು. ನೋಡೋಕೆ ಆನಂದ ಅನಿಸ್ತೈತಿ. ಆ ಚೆಂಡು ತೊಗೊಂಡು ಬರೀ ಗಾಡಿಗೆ ಹೋದ್ರೆ ನಮಗೆ ಬರ್ತೈತೆ ಅದು. ಈ ನಮ್ಮ ರಾಜಕೀಯ ವ್ಯಕ್ತಿ ಹಂಗೆ ಮಾಡಾಕೈತಾರೆ. ಮಾತುಗಳು ಹೆಂಗೆ ಅದಾವ ಅಂದ್ರೆ ಗಾಡಿಗೆ ಹೋಗ್ಕೊಂಡು ತಮ್ಮೆಲ್ಲ ಹೊಳೆ ಬರಾಕೈತೇವೆ. ಅದಕ್ಕೆ ನಾ ತಮ್ಮ ಮೂಲಕ ಈ ಬಿಜಾಪುರ ರಾಜಕಾರಣಿಗಳಿಗೆ ಬಸವನಗೌಡ ಪಾಟೀಲ್ ಯತ್ನಾಳಿಗಿರ್ಬೋದು, ಅವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರಿಗೆ ಬೇಕಾದ್ರೆ ಅವ್ರು ಪಾದ ಪೂಜೆ ಮಾಡ್ತಾನೆ ಬಂದ. ದಯಮಾಡಿ ನೀವು ಮಾತಿನಿಂದ ಏನು ಸಾಧನೆ ಮಾಡಿ ತಿಳ್ಕೊಂಡು ಸಾಧನೆ ಇಲ್ಲ, ಕೃತಿಯಿಂದ ಇರಿ. ಯಾಕಂದ್ರೆ ನಮ್ಮ ಇವತ್ತು ರಾಜ್ಯದ ಅಧ್ಯಕ್ಷರಂಥ BY ವಿಜೇಂದ್ರ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡೋದು ಮಾತನಾಡಿದ್ದು ನೋಡ್ರಿ ಸರ್, ನಿಜವಾಗಿ ಕೂಡ ಅವರು ಒಂದು ಮಾತ್ರೆ ಮಾತನಾಡಬಹುದಾಗಿತ್ತು. ಮೌನವಾಗಿ ಇದ್ದುಕೊಂಡು ಬರೀ ಕೆಲಸದಲ್ಲೇ ಪ್ರವೃತ್ತಿ ಇರ್ತಾರೆ. ಆ ಭಾವನೆ ನಮ್ಮೆಲ್ಲ ಬಿಜಾಪುರ ರಾಜಕಾರಣಿಗಳಿಗೆ ಬರಲಿ ತೆಸಿಂದ ತಮ್ಮ ಮೂಲಕ ಮನವಿ ಮಾಡಿ ಎರಡು ಮಾತು ಮುಗಿಸ್ತೀವಿ. ಅಸಲಿ BJP ನಾವು ಅದಿಲ್ಲ, ಇಲ್ಲ ಅಸಲಿ ಜಿಲ್ಲಾಧ್ಯಕ್ಷ ಅದನ್ನು. ಅದಕ್ಕೆ ನಾವು ಉಚ್ಚಾಟನೆ ಆಗಿಲ್ಲ, ನನ್ನ ಅನ್ನ ಉಚ್ಚಾಟನೆ ಮಾಡಿ ನಕಲಿ ಹಾಕಿ ನಾವು ನನ್ನ ಪಕ್ಷ ಯಾರು ಉಚ್ಚಾಟನೆ ಹಾಕಲಿ ಹಾಕಿ ನಾವು.